ಓಂ ಶ್ರೀಕಂಠೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿ ಮಾಸದಲ್ಲೂ ಕೂಡ ಚೈತ್ರ ಮಾಸದಿಂದ ಹಿಡಿದು ನಮಗೆ ಪೂರ್ತಿ 12 ಮಾಸಗಳಲ್ಲಿ ನಮಗೆ ಶುಭ ಆಗ್ತಾ ಇರುತ್ತೆ, ಅಶುಭ ಆಗ್ತಾ ಇರುತ್ತೆ, ಒಳ್ಳೆಯದಾಗ್ತಾ ಇರುತ್ತೆ, ಕೆಟ್ಟದ್ದಾಗ್ತಾ ಇರುತ್ತೆ. ಆದರೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಜನನಕ್ಕೆ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳು ಹುಟ್ಟತಕ್ಕಂಥ ಆ ಮಕ್ಕಳು ಚೈತ್ರ ಮಾಸದಲ್ಲಾಗಲಿ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಈ ಯಾವುದೇ ಮಾಸಗಳಲ್ಲಿ ಹುಟ್ಟಿದ್ರೂ ಸಹ ಆ ಮಾಸದ ಒಂದು ನಿಯಾಮಕ ದೇವರ ಅನುಗ್ರಹ ಸ್ವಲ್ಪ ಆ ಮಕ್ಕಳ ಮೇಲೆ ಇದ್ದೇ ಇರುತ್ತೆ. ಈಗ ನಮಗೂ ಎಷ್ಟೋ ಜನ ಈ ಪ್ರಶ್ನೆ ಕೇಳಿದ್ದಾರೆ, ಅಧಿಕ ಜ್ಯೇಷ್ಠ ಮಾಸದಲ್ಲಿ ಮಕ್ಕಳು ಹುಟ್ಟಿದಾಗ ಅದು ಶುಭನ? ಯಾಕೆಂದರೆ ಅಧಿಕ ಜ್ಯೇಷ್ಠ ಮಾಸ ಬರ್ತಕ್ಕಂಥದ್ದೇ ಒಂದು ಸ್ವಲ್ಪ ವಿಶೇಷವಾಗಿ ವಿಭಿನ್ನವಾಗಿರುತ್ತೆ. ಇಂತಹ ಮಾಸದಲ್ಲಿ ಮಕ್ಕಳು ಹುಟ್ಟುತ್ತಾರೆ, ಆ ಮಕ್ಕಳಿಗೆ ಭವಿಷ್ಯತ್ತು ಹೇಗಿರುತ್ತೆ, ಅದು ಶುಭನ ಅಶುಭನ ಅಂತಕ್ಕಂಥ ಪ್ರಶ್ನೆಗಳಿಗೆ ಕೆಲವರು ಏನಾಗಿದೆ, ಅಧಿಕ ಜ್ಯೇಷ್ಠ ಮಾಸವನ್ನು ಅದು ಶೂನ್ಯ ಮಾಸ, ಮಲಮಾಸ, ಶುಭ ಮಾಸ ಅಲ್ಲ ಅಂತಕ್ಕಂಥ ಭಾವನೆಗಳು ಈಗಲೂ ಕೂಡ ಕೆಲವರ ಮನಸ್ಸಿನಲ್ಲಿ ಎಷ್ಟೇ ಬಾಯಲ್ಲಿ ಹೇಳಿದ್ರೂ ಕೂಡ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಅದೊಂದು ಅನುಮಾನಗಳನ್ನು ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಅದೇ ರೀತಿ ನೋಡೋಕೆ ಹೋದಾಗ ಈ ಒಂದು ಅಧಿಕ ಜ್ಯೇಷ್ಠ ಮಾಸದಲ್ಲಿ ಜನನ ಅಂದರೆ ಸಂತಾನ ಆದರೆ ಅದು ಸಿಜರಿನ್ ಇರ್ಬೋದು, ನಾರ್ಮಲ್ ಡೆಲಿವರಿ ಇರ್ಬೋದು, ಅಥವಾ ಯಾಕೆ ಅಂತ ಹೇಳಿದ್ರೆ ಯಾವುದೂ ಕೂಡ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲಯ ಅಂತ ನಾವು ಕರಿತೀವಿ. ಅದೇ ರೀತಿ ನೋಡೋಕೆ ಹೋದಾಗ ಈ ಜ್ಯೇಷ್ಠ ಮಾಸಕ್ಕೆ ಒಂದು ವಿಶೇಷತೆ ಇದೆ, ವಿಭಿನ್ನತೆ ಇದೆ, ಬಹಳ ವಿಶೇಷವಾದ ಮಾಸ ಅಂತ ನಾವು ಇದನ್ನು ಈಗಾಗಲೇ ತಿಳಿಸಿದ್ದೀವಿ. ಇದನ್ನೇ ನಾವು ಬಹಳ ವಿಶೇಷವಾಗಿ ಪುರುಷೋತ್ತಮ ಮಾಸ ಅಂತ ನಾವು ಕರಿತೀವಿ. ವಿಷ್ಣುವಿಗೆ ಪ್ರಿಯವಾದ ಮಾಸ ಕೂಡ ಇದಾಗಿರುತ್ತೆ. ಈ ಮಾಸದಲ್ಲಿ ಮಾಡ್ತಕ್ಕಂಥ ಜಪ, ತಪ, ದಾನಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೂಡ ಸಿಗ್ತಕ್ಕಂಥದ್ದು. ಏಕೆಂದರೆ ಅಧಿಕಸ್ಯ ಅಧಿಕ ಫಲಂ, ಅಧಿಕಸ್ಯ ಅಧಿಕ ಫಲಂ, ಅಧಿಕಸ್ಯ ಅಧಿಕ ಫಲಂ ಅಂತ. ಅದು ಹಾಗಾಗಿನೇ ಅಧಿಕ ಮಾಸ ಬಂದಿರೋದ್ರಿಂದ ಈ ಮಾಸದಲ್ಲಿ ಹುಟ್ಟತಕ್ಕಂಥ ಮಕ್ಕಳಿಗೆ ಬಹಳಷ್ಟು ಭವಿಷ್ಯತ್ತಿರುತ್ತೆ. ಅದರಲ್ಲೂ ಸಹ ಈ ಮಾಸದಲ್ಲಿ ಸೋಮವಾರ, ಬುಧವಾರ, ಶನಿವಾರ ಹುಟ್ಟಿರೋ ಮಕ್ಕಳು ಬಹಳಷ್ಟು ಚತುರತೆ ಇರ್ತಾರೆ, ಬಹಳಷ್ಟು ಚಾಕಚಕ್ಯತೆ ಇರುತ್ತೆ, ಬೇಗ ಗ್ರಹಿಸ್ತಾರೆ. ಹಾಗಾದರೆ ಮಂಗಳವಾರ ಮತ್ತು ಗುರುವಾರ, ಶುಕ್ರವಾರ ಹುಟ್ಟಿರೋ ಮಕ್ಕಳು ಅದರ ಬಗ್ಗೆ ಅಂತ ಹೇಳಿದಾಗ ಇಲ್ಲಿ ವಾರ ಪೂರ್ತಿ ಹೆಚ್ಚು ಪ್ರಾಶಸ್ತ್ಯ ಅಂದರೆ ಸೋಮವಾರ, ಬುಧವಾರ, ಶನಿವಾರದ ಮಕ್ಕಳು ಚುರುಕುತನ, ಚಾಕಚಕ್ಯತೆ ಜಾಸ್ತಿ ಇರ್ತಾರೆ. ಅದೇ ನಾವು ಮಂಗಳವಾರ, ಗುರುವಾರ, ಶುಕ್ರವಾರ, ಭಾನುವಾರ ಹುಟ್ಟಿರ್ತಕ್ಕಂಥ ಮಕ್ಕಳು ತಾಳ್ಮೆ, ಸಹಿಷ್ಣುತೆಗೆ ಅವರು ಹೆಸರಾಗಿರ್ತಾರೆ. ತಾಳ್ಮೆಯಿಂದ ಆಮೆ ಬೇಗ ಗೆಲ್ಲುತ್ತಾ, ನರಿ ಗೆಲ್ಲುತ್ತಾ ಅಂತ ನಾವು ಪ್ರಶ್ನೆ ಹಾಕ್ಕೊಂಡಾಗ ಆಮೆನೇ ಗೆಲ್ಲುತ್ತೆ, ನರಿಗೆ ಉದಾಸೀನ ಇರುತ್ತೆ. ಅದೇ ರೀತಿ ಈ ಒಂದು ವಾರದಲ್ಲಿ ಪ್ರತಿದಿನವೂ ವಿಶೇಷ ಇರುತ್ತೆ. ಹಾಗೆ ಮಾಸದ ನಿಯಾಮಕನಾಗಿರ್ತಕ್ಕಂಥ ವಿಷ್ಣುವಿನ ಅನುಗ್ರಹ ಸಿಗ್ತಕ್ಕಂಥದ್ದಾಗಿರುತ್ತೆ. ಈ ಮಾಸದಲ್ಲಿ ಹುಟ್ಟತಕ್ಕಂಥವ್ರಿಗೆ ಚುರುಕು ಜಾಸ್ತಿ ಇರುತ್ತೆ. ಜಾಸ್ತಿ ಹೇಳಬೇಕು ಅಂದರೆ ಈ ಮಾಸದಲ್ಲಿ ಹುಟ್ಟತಕ್ಕಂಥವರು ಡಾಕ್ಟರ್ಸ್ ಆಗ್ತಕ್ಕಂಥದ್ದು, ಹಾಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ತಕ್ಕಂಥದ್ದು, ಉನ್ನತವಾದ IAS, IPS ಇಂಥ ಒಂದು ಉನ್ನತ ಮಟ್ಟದ ಉದ್ಯೋಗಗಳನ್ನು ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ಮಾಸದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವಾಗಲೂ ಆಡಳಿತದ ಬಗ್ಗೆ ಹೆಚ್ಚು ಪ್ರಾಶಸ್ತ್ಯ ಇರುತ್ತೆ. ಅವರು ಇನ್ನೊಬ್ಬರ ಪರಾವಲಂಬಿಗಳಾಗಿರೋದಿಲ್ಲ, ಪ್ಯಾರಾಸೈಟ್ ಆಗೋದಿಲ್ಲ, ಸ್ವಾವಲಂಬಿಗಳಾಗ್ತಾರೆ. ಹಾಗಾಗಿ ಈ ಮಾಸದಲ್ಲಿ ಯಾವುದೇ ದೋಷ ಇಲ್ಲ, ಯಾವುದೇ ನೀವು ಆ ಪರಿಹಾರ, ಈ ಪರಿಹಾರ, ಆ ಹೋಮ, ಈ ಹೋಮ ಏನೂ ಇಲ್ಲ. ಹಾಗಾಗಿ ಈ ಒಂದು ಅಧಿಕ ಜ್ಯೇಷ್ಠ ಮಾಸದಲ್ಲಿ ಹುಟ್ಟಿದ ಮಕ್ಕಳು ಬಹು ವಿಶೇಷವಾದ ಮಕ್ಕಳಾಗಿರ್ತಾರೆ. ಯಾಕೆಂದರೆ ಇದು ಅಧಿಕ ಜ್ಯೇಷ್ಠ ಮಾಸ, ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾ ಯಾವುದೇ ದಿನ, ಯಾವುದೇ ಗಳಿಗೆ ಆ ಭಗವಂತನ ಕೃಪೆ, ಭಗವಂತನ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಆಗಿದೆ ಅಂತ ಹೇಳಿದ್ರೆ ಆ ಮಗು ಬಹಳ ವಿಶೇಷವಾದ ಮಗು ಆಗಿರುತ್ತೆ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಅತಿ ಹೆಚ್ಚು ಚುರುಕುತನದ ಅಂದರೆ ಯಾವಾಗಲೂ ನಾವು ಸ್ಥಿತಕಾರಕನಾಗಿರ್ತಕ್ಕಂಥ ಈ ಸ್ಥಿತಿಗೆ ಯಾರ ಕಾರಕ? ವಿಷ್ಣುವೇ ಆಗಿರ್ತಾನೆ. ಹಾಗಾಗಿ ಆ ಸ್ಥಿತಿಕಾರಕ ನಿರ್ವಹಣೆಯ ಒಂದು ಅದ್ಭುತವಾದ ಶಕ್ತಿಯ ಮಕ್ಕಳಲ್ಲಿರುತ್ತೆ ವಿನಃ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಯಾವುದೇ ದೋಷ ಇಲ್ಲ. ಎಲ್ಲವೂ ಕೂಡ ನಂಬಿಕೆಯ ಆಧಾರ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.